ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಒಳ್ಳೆ ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಟೈಮ್ ಇದ್ರೆ ಸಾಕು, ಮನೆಯಲ್ಲಿ ಕೊಬ್ಬರಿ ಇದ್ರೆ ಸಾಕು, ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ. ಅದ್ಭುತವಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಮಕ್ಳಿಗೆಲ್ಲ ಈ ರೀತಿ ಮಾಡಿಕೊಟ್ರಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ನಾನು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಅಂದರೆ ಡ್ರೈ ಕೊಕೊನಟ್ ಪೌಡ್ರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನಾವು ಮನೆಯಲ್ಲೇ ಕೊಬ್ಬರಿನ ತುರಿದು ಈ ರೀತಿ ನೈಸ್ಗೆ ನುಣ್ಣಗೆ ಪೌಡ್ರ್ ಮಾಡ್ಕೊಂಡ್ರೂ ಆಗುತ್ತೆ. 2 ಕಪ್ ಕೊಬ್ಬರಿ ತುರಿಗೆ 1 ಕಪ್ ಹಾಲು, 1 ಕಪ್ ಸಕ್ಕರೆ, ಇಷ್ಟೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಇದರಲ್ಲಿ ಇಷ್ಟಿದ್ರೆ ಸಾಕು, 3 ಐಟಮ್ ಬೇಕಾಗಿರೋದು. 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಒಂದು ಒಳ್ಳೆ ಸ್ವೀಟ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು 1/4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈ ಬಟ್ಲಿಗೆ ನಾನು ಸ್ವಲ್ಪ ಹಾಲನ್ನು ಕೂಡ ಒಂದು 50 ml ಹಾಲು, 50 ml ಅಷ್ಟು ಹಾಲನ್ನು ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ನಾನಿವತ್ತು ಹಾಲು ಬಳಸ್ತಾ ಇರೋದು ನಂದಿನಿದು ಗ್ರೀನ್ ಪ್ಯಾಕೆಟ್ ಬರುತ್ತಲ್ಲ ಅದು. ಇದೇ ಹಾಲಿನ ಜೊತೆಗೆ ನಾನು ಸ್ವಲ್ಪ ಕೇಸರಿ ದಳ ಕೂಡ ಸೇರಿಸ್ತಾ ಇದ್ದೀನಿ. ಕಲರ್ ಒಳ್ಳೆ ಕಲರ್ ಬರುತ್ತೆ ಸ್ವೀಟ್ ಅಂದ್ಬಿಟ್ಟು. ನೋಡಿ, ಈ ರೀತಿಯಾಗಿ ಕೇಸರಿ ದಳ ಸೇರಿಸಾದ್ಮೇಲೆ ನಾವು ಹಾಲು ಮತ್ತು ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಹೊಂದ್ಕೋಬೇಕು. ಅಂದರೆ ಗಂಟು ಥರ ಎಲ್ಲ ಬರಬಾರ್ದು. ನೀಟಾಗಿ ನಾವು ಈ ರೀತಿಯಾಗಿ ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ, ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಸ್ಟವ್ ಹಚ್ಕೊಂಡು ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಕೊಬ್ಬರಿ ಏನು ಇವಾಗ ಇಟ್ಕೊಂಡಿದ್ದೀವಿ ನಾವು, ಕೊಬ್ಬರಿ ತುರಿ, ಇದನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ನಾವು ಡ್ರೈ ಕೊಕೊನಟ್ ಪೌಡ್ರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದನ್ನು ಬಿಸಿ ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ತುಪ್ಪ ಎಲ್ಲ ಹೊಂದ್ಕೋಬೇಕು ಕೊಬ್ಬರಿ ತುರಿಗೆ, ಅಷ್ಟು ಮಾತ್ರ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು. ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ಹೈ ಫ್ಲೇಮ್ ಇಟ್ಟರೆ ಸುಟ್ಟೋಗ್ಬಿಡುತ್ತೆ, ಅಂದರೆ ಸೀದೋಗ್ಬಿಡುತ್ತೆ, ಬಣ್ಣ ಚೇಂಜ್ ಆಗೋಗ್ಬಿಡುತ್ತೆ. ಅದರಿಂದ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಬಿಸಿ ಮಾಡಲಿಲ್ಲ ಅಂದರೂ ನಡೆಯುತ್ತೆ, ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪದ ಜೊತೆ ಅಂತ ಬಿಸಿ ಮಾಡ್ಕೊಂಡಾಯಿತು. ಎತ್ತಿಟ್ಕೊಂಡ್ಬಿಟ್ಟು ಮತ್ತೆ ಸ್ಟವ್ ಹಚ್ಕೊಂಡು ನಾನು ಒಂದು ದಪ್ಪ ತಳ ಇರೋವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ ಬಿಸಿಗೆ. ಇವಾಗ ಇದು ಬಿಸಿ ಆಗ್ತಿದ್ದಾಗೇ 1 ಕಪ್ ಹಾಲು ಏನು ತೊಗೊಂಡಿದ್ದೀನಿ ನಾನು, ಈ ಹಾಲನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಲು ಇನ್ನೇನು ಕುದಿಯುತ್ತೆ ಅನ್ನೋವಾಗ ನಾವು ನೋಡಿ, ಈಗ ಇನ್ನೇನು ಕುದೀತಾ ಇದೆ ಅನ್ನುವಾಗ ಈ ಕಸ್ಟರ್ಡ್ ಪೌಡ್ರನ್ನ ಹಾಲು ಜೊತೆ ಏನು ಕೇಸರಿ ಮತ್ತು ಕಸ್ಟರ್ಡ್ ಪೌಡ್ರ್ ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ, ಇದನ್ನು ನಾನು ಈ ಹಾಲಿಗೆ ಹಾಕ್ಕೊಂಡ್ಬಿಟ್ಟೆ ಡೈರೆಕ್ಟಾಗಿ. ಇದು ಕುದೀತಿರುವಾಗ ನಾನು ಕೊಬ್ಬರಿ ಚೂರು, ಅಂದರೆ ಕೊಬ್ಬರಿ ತುರಿ ಏನು ಇಟ್ಕೊಂಡಿದ್ವಿ ನಾವು, ಕೊಬ್ಬರಿ ಪೌಡ್ರು, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನಿಮಗೆ ಕಸ್ಟರ್ಡ್ ಪೌಡ್ರು ಬೇಕಂದರೆ ಮನೆಯಲ್ಲಿ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತೊಂದರೆ ಇಲ್ಲ. ರುಚಿ ತುಂಬ ಚೆನ್ನಾಗಿರುತ್ತೆ ಕಸ್ಟರ್ಡ್ ಪೌಡ್ರ್ ಮಿಲ್ಕ್ ಜೊತೆ ಹಾಕಿದ್ರೆ ಅಂದ್ಬಿಟ್ಟು ಹಾಕೋದು. ಚೆನ್ನಾಗಿ ಹೊಂದಿಸಾದ್ಮೇಲೆ ನಾನು ಏನು 1 ಕಪ್ಪು ಸಕ್ಕರೆನ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಈ ಸಕ್ಕರೆ ಕೂಡ ಸೇರಿಸ್ಕೊಂಡೆ. ಮತ್ತು 1 ಟೇಬಲ್ ಸ್ಪೂನು ಅಥವಾ 1 ಟೀ ಸ್ಪೂನು, ನಿಮಗೆ ಏಲಕ್ಕಿ ಜಾಸ್ತಿ ಇಷ್ಟ ಆಗಿಲ್ಲ ಅಂದರೆ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲ ಏಲಕ್ಕಿ ತಿಂದರೆ ಒಳ್ಳೆಯದು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಇಷ್ಟು ಹಾಕ್ಕೊಂಡು ನಾನು ಸಕ್ಕರೆ ಕರಗೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಹೊಂದಿಸ್ಕೋಬೇಕಷ್ಟೇ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಸಕ್ಕರೆ ಕರಗಿ ಮತ್ತೆ ಅದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಕೈ ಬಿಡದೆ ತಿರುಗಿಸ್ಕೋತಾ ಇರಬೇಕು. ನಾವಿವಾಗ ಒಲೆ ಮೇಲೆ ಈ ಥರ ಸ್ವೀಟ್ ಎಲ್ಲ ಮಾಡುವಾಗ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಇಡೋಕ್ಕಾಗಲ್ಲ, ತಲೆ ಹತ್ಬಿಡುತ್ತೆ, ಅಂದರೆ ಸೀದೋಗ್ಬಿಡುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ. ಆ ಸಕ್ಕರೆ ಎಲ್ಲ ಕರಗಿ ಮತ್ತೆ ಅದು ಡ್ರೈ ಆಗಿದೆ, ಒಳ್ಳೆ ಹದವಾಗಿ ರೆಡಿ ಆಗ್ತಾ ಇದೆ ಸ್ವೀಟು. ತುಂಬಾ ಕರೆಕ್ಟಾಗಿ ಆಗಿದೆ ನೋಡಿ. ಇವಾಗ ನಮಗೆ ಪಾತ್ರೆ ಈ ರೀತಿ ಹಿಂಗೆ ತಿರುಗಿಸ್ತಾ ಇರುವಾಗ ಪಾತ್ರೆಯಿಂದ ಇದು ಎತ್ಕೊಂಡು ಬರಬೇಕು. ಆ ರೀತಿಯಾಗಿ ಬತ್ತು ಅಂದರೆ ರೆಡಿ ಆಯಿತು ಅಂತ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ತಟ್ಟೆ ಅಥವಾ ಒಂದು ಪ್ಯಾನ್ಗೆ ನಾನು ಇದನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದಕ್ಕೆ ನೀವು ಬೇರೆದಕ್ಕೆ ಹಾಕ್ಕೊಳ್ಳಿ. ಈಗ ಅದರಲ್ಲೇ ನಾವು ಮಾಡೋಕ್ಕೆ ಹೋದರೆ ಕೈ ಸುಡುತ್ತೆ ಮತ್ತು ಪಾತ್ರೆನೂ ಬಿಸಿ ಇರುತ್ತಲ್ವಾ, ಅದರಿಂದ ನಾವು ಬೇರೆದಕ್ಕೆ ಹಾಕ್ಕೊಂಡಿದ್ದೀವಿ. ನೋಡಿ, ಇವಾಗ ಕೈ ಈ ಥರ ತೇವ ಮಾಡ್ಕೊಂಡು ಹಿಂಗೆ ಉಂಡೆ ಮಾಡಿದಾಗ ಕೈಗೆ ಸ್ವಲ್ಪ ಕೂಡ ಅಂಟಬಾರ್ದು, ಕರೆಕ್ಟಾಗಿ ಆಗಿದೆ ಅಂತ. ಇವಾಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ಸರಿ ಸ್ಪೂನ್ ಸಹಾಯದಿಂದ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಬಿಸಿ ಇದೆ ಅಂತ. ಇವಾಗ ನಾನು ಇನ್ನೊಂದು ತಟ್ಟೆನಲ್ಲಿ ಕೊಬ್ಬರಿ ಪೌಡ್ರನ್ನ ಇಟ್ಕೊಂಡಿದ್ದೀನಿ. ಕೊಬ್ಬರಿ ಪೌಡ್ರನ್ನ ನಾವು ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಒಂದು ತಟ್ಟೆನಲ್ಲಿ. 1-2 ಸ್ಪೂನ್ ಆದರೆ ಸಾಕು ಕೊಬ್ಬರಿ ಪೌಡ್ರು. ಇವಾಗ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿನಲ್ಲಿ ಈ ರೀತಿಯಾಗಿ ಉಂಡೆಗಳು, ಲಾಡುಗಳನ್ನ ಮಾಡಿ ಇಟ್ಕೊಳ್ಳೋಣ. ನಮಗೆ ಯಾವ ಸೈಜ್ ಬೇಕೋ ಅದು ಮಾಡಿಕೊಂಡ್ರೆ ಸಾಕು. ಈ ರೀತಿಯಾಗಿ ನಾನು ಕೊಬ್ಬರಿ ಪೌಡ್ರನ್ನ ಮೇಲೆ ಈ ರೀತಿಯಾಗಿ ಸುತ್ತಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಕೊಬ್ಬರಿ ಪೌಡ್ರನ್ನ
ಈ ಡ್ರೈ ಜಾಮೂನ್ಗೆಲ್ಲ ನಾವೇನು ಮಾಡ್ತೀವಿ ಇದೇ ಥರ ನಾನು ಇದಕ್ಕೆ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ನಾನು ರೆಡಿ ಮಾಡ್ಕೋತೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಒಂದು ವಾರ ಅಥವಾ 15 ದಿವಸ ಇಟ್ಕೊಂಡು ತಿನ್ನೋದಾದರೆ ಕೈಗೆ ತೇವ ಮಾಡ್ಕೋಬೇಡಿ. ನೀರಲ್ಲಿ ಕೈ ತೇವ ಮಾಡ್ಕೊಂಡು ಉಂಡೆ ಕಟ್ಟಬೇಡಿ. ತುಪ್ಪ ಸೇರಿಸ್ಕೊಳ್ಳಿ, ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳಿ. ಇಲ್ಲ ಒಂದು 2-3 ದಿವಸದಲ್ಲಿ ಖಾಲಿ ಆಗ್ಬಿಡುತ್ತೆ ಅನ್ನೋ ಥರ ಆದರೆ ನೀವು ನೀರು ಹಾಕ್ಕೊಂಡು ಕೈಗೆ ಉಂಡೆಗಳನ್ನ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನಾನು ಎಲ್ಲದಕ್ಕೂ ಕೊಬ್ಬರಿ ಪೌಡ್ರನ್ನ ಮಿಕ್ಸ್ ಮಾಡಿಲ್ಲ. ನಾನು ಒಂದು 4-5 ಹಾಗೆ ಇಟ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲದಕ್ಕೂ ನಾನಿಲ್ಲಿ ಕೊಬ್ಬರಿ ಪೌಡ್ರನ್ನ ಸುತ್ತಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಕೊಬ್ಬರಿ ಲಾಡು ಅಂದರೆ, ತುಂಬಾ ಚೆನ್ನಾಗಿ ರೆಡಿಯಾಗಿ ಬಾಯಿಗಿಟ್ರೆ ಹಾಗೆ ಕರ್ಗೋಗೋ ಥರ ಇದೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹೊರಗಡೆಯಿಂದ ನಾವು ಡಾಲ್ಡಾ ಅದು ಇದು ಏನೋ ಪೌಡ್ರುಗಳೆಲ್ಲ ಹಾಕಿ ಮಾಡಿರೋದನ್ನ ತಂದು ತಿನ್ನೋದ್ರ ಬದಲು 10 ನಿಮಿಷ ಸಾಕು ಇದನ್ನು ಮಾಡೋದಕ್ಕೆ. ಪಾಕ ಬರ್ಸೋಂಗಿಲ್ಲ, ಏನಿಲ್ಲ. 10 ನಿಮಿಷ ಟೈಮ್ ಇದ್ದರೆ ನಮಗೆ ಈ ರೀತಿಯಾಗಿ ಮನೆಯಲ್ಲಿ ಕೊಬ್ಬರಿ ಒಂದು ಇದ್ಬಿಟ್ರೆ ಸಾಕು, ಮಾಡಿ ಕೊಡ್ಬೋದು. ಸಕ್ಕರೆ ಎಲ್ಲ ಮನೆಯಲ್ಲೇ ಇರುತ್ತಲ್ವ, ಹಾಗೆ ನೋಡಿ ಇವಾಗ ಮುರಿದು ತೋರಿಸ್ತಾ ಇದ್ದೀನಿ ನಾನು ಯಾವ ರೀತಿಯಾಗಿ ಕೊಬ್ಬರಿ ಲಾಡು ರೆಡಿಯಾಗಿದೆ ಅಂತ. ತುಂಬ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ನಾವು ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಡ್ಬೋದು. ಈಗ ಯಾರೋ ನೆಂಟರು ಬರ್ತಾರೆ ಅರ್ಜೆಂಟಿಗೆ ಅಂದರೆ ಮನೆಯಲ್ಲೇ ನಾವು ಕೊಬ್ಬರಿ ಲಾಡನ್ನ ಮಾಡಿಕೊಡ್ಬೋದು. ತುಂಬ ಸಿಂಪಲ್ಲಾಗಿ ಕೂಡ ಆಗೋಗ್ಬಿಡುತ್ತೆ, ತುಂಬ ಈಸಿಯಾಗಿ ಕೂಡ ಆಗೋಗ್ಬಿಡುತ್ತೆ. ಹಾಲು ಮನೆಯಲ್ಲೇ ಇರುತ್ತೆ, ಕೊಬ್ಬರಿ ಮನೆಯಲ್ಲಿ ಇರುತ್ತೆ, ಸಕ್ಕರೆ ಇರುತ್ತೆ. ಇನ್ನೇನಪ್ಪ ಇಷ್ಟಿದ್ರೆ ಸಾಕು, ಕೊಬ್ಬರಿ ಲಾಡು ಬೇಗನೆ ರೆಡಿ ಆಗೋಗ್ಬಿಡುತ್ತೆ 10 ನಿಮಿಷದೊಳಗಡೆ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.